ದೇಗುಲದ ಆವರಣದಲ್ಲಿ ಜಾಫರ್ ಎಂಬಾತನಿಂದ ಮೂತ್ರ ವಿಸರ್ಜನೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ದೇವಸ್ಥಾನ ಆವರಣಕ್ಕೆ ಬಂದು ಜಾಫರ್ ಎಂಬಾತ ಮೂತ್ರ ವಿಸರ್ಜನೆ ಮಾಡಿದ. ಪಟ್ಟಣದಲ್ಲಿ ನಡೆದಿರುವಂತ ಘಟನೆ ಇದು. ಆಂಜನೇಯ ಮತ್ತು ಬನ್ನಿ ಮಹಾಕಾಳಿ ದೇಗುಲದ ಆವರಣದಲ್ಲಿ ಜಾಫರ್ನನ್ನ ಹಿಡಿದುಕೊಂಡಿದ್ದಾರೆ, ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳೀಯರು ಪ್ರಶ್ನಿಸಿದ ಯುವಕರಿಗೆ ಅವಾಚ್ಯವಾಗಿ ನಿಂದನೆ ಮಾಡಿರುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪೊಲೀಸ್ ಠಾಣೆ ಮುಂದೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಾಫರ್ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ದೇವಾಲಯದ ಆವರಣದಲ್ಲಿ ಈತ ಮಾಡಿರುವಂಥ ಎಡವಟ್ಟು ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಖಂಡಿತ ಮಧುಸೂದನ್, ಈ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಅಂತ ಹೇಳ್ಬೋದು. ಆಂಜನೇಯ ಮತ್ತು ಬನ್ನಿ ಮಹಾಕಾಳಿ ವೃತ್ತ ಇರತಕ್ಕಂತ ಆ ಒಂದು ದೇವಸ್ಥಾನ ಇರತಕ್ಕಂತ ಜಾಗದಲ್ಲಿ ಹೋಗಿ ಮುಸ್ಲಿಂ ಯುವಕ ಜಾಫರ್ ಅಂತಕ್ಕಂಥ ಒಬ್ಬ ಯುವಕ ಏನಂದ್ರೆ ಮೂತ್ರ ವಿಸರ್ಜನೆ ಮಾಡಿರುವಂಥದ್ದು. ಅದನ್ನು ಕಂಡಂತ ಸ್ಥಳೀಯರಲ್ಲಿ ಅಲ್ಲಿ ಸ್ಥಳೀಯರು ಕೂತಿದ್ರು ದೇವಸ್ಥಾನದ ಬಳಿ. ಆ ಒಂದು ಯುವಕನನ್ನು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಸರಿಯಾದ ರೀತಿಯಿಂದ ಕ್ಲಾಸ್ ಅನ್ನು ತೆಗೆದುಕೊಂಡು ಪೊಲೀಸರನ್ನ ಕರೆಸಿ ಅವನೀಗ ಪೊಲೀಸರು ವಶಕ್ಕೆ ಕೊಟ್ಟಿರುವಂತದ್ದು. ಅವರು ಕೇಳ್ತಾರೆ ಆ ಸಂದರ್ಭದಲ್ಲಿ, ಈ ರೀತಿ ಮಾಡೋದು ತಪ್ಪು, ನೀನು ಏನ್ ಮಾಡ್ತೀಯ ನೀ ಕೆಲಸ ಅಂತ ಹೇಳಿದ್ರೆ, ನಾನು ಗೌಂಡಿ ಕೆಲಸ ಮಾಡ್ತೀನಿ, ಜೊತೆಗೆ ಏನಂದ್ರೆ ನನ್ನ ಪಕ್ಕದ ಆಡೂರು ಗ್ರಾಮದವನು ಅಂತ ಹೇಳ್ತಾನೆ. ಈ ಹಿನ್ನೆಲೆಯಲ್ಲಿ ಹೇಗೆ ಸ್ಥಳಕ್ಕೆ ಆಗಂತ ಪೊಲೀಸರು ಏನಂದ್ರೆ ಅವನನ್ನು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ನಡೆಸಿರುವಂತದ್ದು. ಜೊತೆಗೆ ಏನಂದ್ರೆ ಅಲ್ಲಿದ್ದಂತ ಲೋಕಲ್ಸ್ ಏನಂದ್ರೆ ಯುವಕರು ಏನಂದ್ರೆ ಈಗಾಗಲೇ 10 ಗಂಟೆ ನಂತರ ಈ ಕುರಿತು ಒಂದು ಪ್ರತಿಭಟನೆ ಮಾಡುವುದಾಗಿ ಕೂಡ ಹೇಳಿರುವಂತ. ಜೊತೆಗೆ ನಿನ್ನೆ ರಾತ್ರಿ ತಡರಾತ್ರಿ ಕೂಡ ಅಲ್ಲಿ ಹಿಂದೂ ಯುವಕರಿಂದ ಕೆಲವು ಸಂಘಟನೆಗಳಾದರೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ.